ಕಾರ್ಯಕ್ರಮವನ್ನು ಈಗಾಗಲೇ ನೆರವೇರಿಸಿಕೊಂಡಿದ್ದೇವೆ. ಗೌರವಾನ್ವಿತ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಈಗಾಗಲೇ ಈ ಕಾರ್ಯಕ್ರಮದ ನೆರವೇರಿಕೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ನೆಲೆವೀಡು ಕುಂದಾಪುರ ಮತ್ತು ಬೈಂದೂರು ಅವಕೃತವಾಗಿ ಸಭಾ ಕಾರ್ಯಕ್ರಮವನ್ನು ನಾನು ಹೋಟೆಲ್ ಉದ್ಯಮದಿಂದ ಬಂದವನಾಗಿದ್ದರೂ ಇತರೆ ಅನೇಕ ಉದ್ಯಮಗಳನ್ನು ತೊಡಗಿಕೊಂಡಿದ್ದು ದೇವರ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಯಶಸ್ವಿಯಾಗಿದ್ದೇನೆ. ಅದರಂತೆ ಯುವ ಮನೀಶ್ ಯಶಸ್ಸು ಕಾಣುತ್ತೆ ಎಂಬ ಆತ್ಮವಿಶ್ವಾಸ ಇದೆ. ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರು ದಾಸೋಯಿ ಗಡಪ್ರಭಾ ಗಬ್ಬಲಗುಡ ಮಠದ ಕೆಂಪಯ್ಯ ಸ್ವಾಮಿ ಮಠದ ಶ್ರೀಗಳು ಮಲ್ಲಿಕಾರ್ಜುನ ಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಆಶೀರ್ವದಿಸಿ ಆಗಮಿಸಿದ್ದಾರೆ. ಅನ್ನ ಅಕ್ಷರ ಆಶ್ರಯಕ್ಕಾಗಿ ಸಮಾಜ ಕಟ್ಟಕಡೆಯ ವ್ಯಕ್ತಿಗಾಗಿ ದುಡಿಯುತ್ತಿರುವ ಜ್ಞಾನ ಭಂಡಾರಿ ಮಹಾಸ್ವಾಮಿಗಳು ಆಶೀರ್ವಚನ ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರಿಗೆ ನಾನು ಹೃದಯದ ಸ್ವಾಗತವನ್ನು ಕೊಡುತ್ತಿದ್ದೇನೆ. ಈಗ ಅವರಿಗೆ ನಮಸ್ಕರಿಸುತ್ತೇನೆ. ಕುಂದಾಪುರ ಹೃದಯ ಭಾಗದಲ್ಲಿ ಗಗನಚುಂಕಿಯಾಗಿ ಬಡವರ ಬಂದು ಸ್ವಾಗತಿಸುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ರಾಜ್ಯದ ಲೋಕೋಪಯೋಗಿ ಸಚಿವರಾಗಿರುವಂತಹ ಸನ್ಮಾನ್ಯ ವಿನಂತಿಯನ್ನು ಮಾಡ್ಕೋತಾ ಇದ್ದೇವೆ. ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಉಡುಪಿ ಜಿಲ್ಲೆ ಉಸ್ತುವಾರಿ ಸಚಿವರು ಪ್ರಾಸ್ತಾವಿಕ ಮಾತುಗಳೊಂದಿಗೆ ತನ್ನ ಹೋಟೆಲ್ ಮತ್ತು ಯುವ ಮನೀಶ್ ಇದರ ಬಗ್ಗೆ ಮಾತುಗಳನ್ನು ಹಂಚಿಕೊಳ್ಳುತ್ತಾರೆ. ವೇದಿಕೆ ವಿಭಾಗದಲ್ಲಿರುವಂತಹ ಎಲ್ಲ ಗಣ್ಯರು ಸಾಕ್ಷಿಯಾಗಿದ್ದಾರೆ. ಭಾರತವೆಂಬ ಸುಂದರ ಪುಷ್ಪ ತೋಟದಲ್ಲಿ ನಾವೆಲ್ಲ ಭಾರತೀಯರು ಎನ್ನುವಂತಹ ಎಲ್ಲ ಗಣ್ಯರನ್ನು ನಾನು ವಂದಿಸುತ್ತಾ ನಾನು ಯುವ ಮನೀಶ್ ಹೋಟೆಲ್ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ಇಚ್ಛಿಸ್ತೇನೆ. ಯುವ ಮನೀಶ್ ಹೋಟೆಲ್ ಕುಂದಾಪುರದಲ್ಲಿ ನಿರ್ಮಾಣ ಆಗಲಿಕ್ಕೆ ಜಯಶೀಲ್ ಶೆಟ್ಟರು ನಾವು ಭಾಳ 3-4 ವರ್ಷದಿಂದ ತೀರ್ಮಾನ ಮಾಡಿದ್ವಿ. JNS ಗ್ರೂಪ್ ಇವತ್ತು ಕರ್ನಾಟಕದಲ್ಲಿ ಬೇರೆ ಬೇರೆ ಫೀಲ್ಡಲ್ಲಿ ಮಾಡ್ತಾಯಿದ್ದಾರೆ. ಗುತ್ತಿಗೆದಾರಾಗಿ ಮಾಡ್ತಾಯಿದ್ದಾರೆ, ಪ್ಲಾಸ್ಟಿಕ್ ನಿಯೋ ಪ್ಲಾಸ್ಟಿಕ್ ಕಂಪನಿಯನ್ನು ಮಾಡ್ತಾಯಿದ್ದಾರೆ, ಹಾಗೆ ಯುವ ಮನೀಶ್ ಗ್ರೂಪ್ ಹೋಟೆಲಲ್ಲಿ ಮಾಡ್ತಾಯಿದ್ದಾರೆ. ನಾವು ಯುವ ಮೆರಿನ್ ಬೇ ರಿಸಾರ್ಟ್ಸ್ ಆ್ಯಂಡ್ ನಾವು ಈ ಹಾಸ್ಪಿಟಲ್ ಇಂಡಸ್ಟ್ರಿಯಲ್ಲಿ ಲಾಸ್ಟ್ 10 ವರ್ಷದಿಂದ ಮಾಡಿದ್ದೀವಿ. ಬ್ಯಾಂಕ್ವೆಟ್ಸ್ ಆಗಲಿ, ಕನ್ವೆನ್ಷನ್ಸ್ ಆಗಲಿ, ಮತ್ತು ಯುವ ಸೈನ್ಸ್ ಬೀಚ್ ರಿಸಾರ್ಟ್ಸ್ ಹಾಗೂ ಮಡಿಕೇರಿಯಲ್ಲಿ ಸಹ ಒಂದು 7 ಸ್ಟಾರ್ ಹೋಟೆಲ್ ಇವಾಗಲೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈ ಇಂಡಸ್ಟ್ರಿಯಲ್ಲಿ ನಾವು ಸಹ ಇರೋದ್ರಿಂದ ನಾವು ಜೊತೆ ಸೇರಿ ಈ ಒಂದು ಕುಂದಾಪುರದಲ್ಲಿ ಒಂದು ಉತ್ತಮ ದರ್ಜೆ ಹೋಟೆಲ್ ಕಟ್ಟಬೇಕಂದ್ರೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಕೋವಿಡಲ್ಲಿ ಸ್ವಲ್ಪ ಕೆಲಸ ನಿಂತಿದ್ದರಿಂದ ಸ್ವಲ್ಪ ಲೇಟಾಗಿ ಆಗಿದೆ. ಆದರೆ ಇವತ್ತು ಒಂದು ಉತ್ತಮವಾದ ಕುಂದಾಪುರ ಸಿಟಿಯಲ್ಲಿ ಒಂದು ಹೋಟೆಲ್ ಮೂಡಿ ಬಂದಿದೆ ಅಂತ ನಾನು ತಿಳ್ಕೊಳ್ತೀನಿ. ಇವತ್ತು ಕುಂದಾಪುರ ಅಥವಾ ಉಡುಪಿ ಜಿಲ್ಲೆಯಲ್ಲಿ ತುಂಬ ಪ್ರವಾಸಿಗಳು ಒಂದು ಫ್ಲೋ ಇದೆ. ಯಾಕಂದರೆ ನಾವು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನನಗೆ ಗೊತ್ತಿದೆ ಇಲ್ಲಿ ಎಷ್ಟು ಫ್ಲೋ ಇದೆ ಅಂದರೆ ವೀಕೆಂಡಲ್ಲಿ ಎಲ್ಲೂ ರೂಮ್ ಸಿಗೋದಿಲ್ಲ ಅಥವಾ ಉತ್ತಮ ದರ್ಜೆ ಹೋಟೆಲ್ ಅಗತ್ಯ ಇದೆ. ಇವತ್ತು ಕುಂದಾಪುರದಲ್ಲಿ ಟೂರಿಸಮ್ ತುಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇದೆ. ನಮ್ಮಲ್ಲಿ ಸಮುದ್ರ ತೀರ ಇರಲಿ, ಇವತ್ತು ಸ್ಕೂಬಾ ಡೈವಿಂಗ್ ಅಂತ ಅಂತಾರಾಷ್ಟ್ರೀಯ ಇರುವುದೆಲ್ಲ ಕುಂದಾಪುರದಲ್ಲಿ ಪ್ರಾರಂಭವಾಗಿದೆ. ಅಥವಾ ಸರ್ಕಾರ ಸಹಕಾರ ಮಾಡಿದರೆ ಖಂಡಿತವಾಗಿ ಕುಂದಾಪುರ ಒಂದು ಅಂತಾರಾಷ್ಟ್ರೀಯ ಡೆಸ್ಟಿನೇಷನ್ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಅನುಮಾನ ಇಲ್ಲ. ಕುಂದಾಪುರ ಯುವ ಮನೀಶ್ ಆಗಲಿ, ಯುವ ಮೆರಿಡಿಯನ್ ಆಗಲಿ, ಅಥವಾ ಇನ್ನೂ ಕೆಲವೊಂದು ಹೋಟೆಲ್ಗಳು ಬರ್ಬೋದು ಮುಂದೆ, ಬಟ್ ಖಂಡಿತವಾಗಿ ಭವಿಷ್ಯ ಇದೆ ಅಂತ ತಿಳ್ಕೊಳ್ತೀನಿ. ನಮ್ಮ ಈ ಉದ್ಯಮಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದ ಈ ಮಾನ್ಯ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮೇಡಮ್ ಅವರು, ಹಾಗೆ ವಿವಿಧ ಇಲಾಖೆಯವರು ಖಂಡಿತವಾಗಿ ಸಹಕಾರ ಕೊಟ್ಟಿದ್ದಾರೆ. ಭಾಳ ಈ 1 ವರ್ಷದಲ್ಲಿ ನಾವು ಬೇರೆ ಬೇರೆ ಇಲಾಖೆ ಸಹಕಾರದೊಂದಿಗೆ ಈ ಹೋಟ್ಲು ಪ್ರಾರಂಭ ಆಗ್ತಾಯಿದೆ. ಆದರೆ ಹೋಟೆಲ್ ಕಟ್ಟಿ ನೋಡ್ಲಿಕ್ಕೆ ಚೆಂದ ಇದ್ರಷ್ಟೇ ಹೋಟೆಲ್ ನಡೆಯುವುದಿಲ್ಲ. ಇದು ಚಾಲೆಂಜ್ ಮುಂದಿರ್ತದೆ. ಯಾಕಂದರೆ ಹೋಟೆಲಲ್ಲಿ ಜನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ. ಇವತ್ತು ಆನ್ಲೈನ್ ಇರ್ತದೆ ಅಥವಾ ಸೋಷಿಯಲ್ ಮೀಡಿಯಾ ಇರ್ತದೆ. ಜನ ಪ್ರತಿಯೊಂದನ್ನು ಒಬ್ಸರ್ವ್ ಮಾಡ್ತಾರೆ. ಗೆಸ್ಟ್ ಬರೋವ್ರದ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಉತ್ತಮವಾದ ಸರ್ವಿಸ್ ಕೊಡಬೇಕು, ಅದಕ್ಕೆ ನುರಿತ ಸ್ಟಾಫ್ಗಳು ಬೇಕು. ಖಂಡಿತವಾಗಿ ನಾವು ಇವಾಗಲೇ ಬೇರೆ ಬೇರೆ ಹೋಟೆಲಲ್ಲಿ ಕೆಲಸ ಮಾಡಿದ ಉತ್ತಮ ನುರಿತ ಸ್ಟಾಫ್ಗಳನ್ನು ತೊಗೊಂಡಿದ್ದೇವೆ. ಮೇ ಬಿ ಇವತ್ತು ಓಪನ್ ಆದರೂ ಇನ್ನೂ ಒಂದು ಸ್ವಲ್ಪ ಇನ್ನೊಂದು ವಾರ ನಮಗೆ ಇಲ್ಲಿ ಸಂಪೂರ್ಣವಾಗಿ ಆಪ್ರೇಷನ್ ಮಾಡಲಿಕ್ಕೆ ಟೈಮ್ ಬೇಕಾಗ್ತದೆ. 1 ವಾರ ನಂತರ ಸಂಪೂರ್ಣ ಸುಸಿದ್ಧವಾಗಿ ಆಪ್ರೇಷನಲ್ಲಿ ಇರ್ತದೆ. ಹಾಗೆ ನಮ್ಮ ಜೊತೆಯಲ್ಲಿ ಬೆಂಗಳೂರಿನ ಸಿ ರಾಕ್ ರೆಸ್ಟೋರೆಂಟು ಗಣೇಶ್ ರಾವ್ ಅವರು ಕೈ ಜೋಡಿಸಿದ್ದಾರೆ. ನಮ್ಮ ನಾನ್ ವೆಜ್ ರೆಸ್ಟೋರೆಂಟ್ ಬಾರನ್ನು ನಾವು ಅವ್ರ ಜೊತೆಯಲ್ಲಿ ಹಂಚ್ಕೊಂಡಿದ್ದೀವಿ. ಅವರು ಆ ರೆಸ್ಟೋರೆಂಟನ್ನು ನಡೆಸ್ತಾರೆ ಅಂತ ನನಗೆ ಒಂದು ತುಂಬ ನಂಬಿಕೆ ಇದೆ. ಯಾಕಂದರೆ ಅವರು ಈಗಾಗಲೇ ಬೆಂಗಳೂರು, ಡೆಲ್ಲಿ ಸುಮಾರು ಬ್ರ್ಯಾಂಚ್ಗಳನ್ನು ಹೊಂದಿದ್ದಾರೆ. ಹಾಗೆ ವೆಜ್ ರೆಸ್ಟೋರೆಂಟ್ ಆ್ಯಂಡ್ ರೂಮ್ಸನ್ನು ನಾವು ಯುವ ಮನೀಶ್ ಇಂದ ನಾವು ನಡೆಸ್ತಾ ಇದ್ದೀವಿ. ಇದಕ್ಕೆಲ್ಲ ಸಹಕಾರ ನೀಡಿದ ಅಥವಾ ಇದರಲ್ಲಿ ದುಡಿದ ಎಲ್ಲ
ವರ್ಗದವರಿಗೂ ನಮಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಯವರು ಸಹಾಯ ಎಲ್ಲವನ್ನು ನಾವು ಸ್ಮರಿಸುತ್ತೇವೆ. ಇಲಾಖೆಗಳ ಸಹಾಯವನ್ನು ಸ್ಮರಿಸುತ್ತೇವೆ. ಹಾಗೆ ಇದಕ್ಕೆ ನಮ್ಮ ಆರ್ಕಿಟೆಕ್ಟ್ ಸಹಾಯವನ್ನು ಮಾಡ್ತೇವೆ. ಎಲ್ಲರ ಸಹಕಾರದಿಂದ ಇವತ್ತು ಈ ಹೋಟೆಲ್ ಮೂಡಿ ಬಂದಿದೆ. ಖಂಡಿತವಾಗಿ ನಾವು ಇದು ಒಂದು ಕುಂದಾಪುರ ಜನತೆಗೆ ಒಂದು ವಿಶ್ವಾಸಾರ್ಹ ಸಂಸ್ಥೆಯಾಗಿ ಮೂಡಿ ಬರ್ತದೆ. ನಿಮ್ಮದೆಲ್ಲ ಸಹಕಾರ ಬೇಕು. ಜಯಶ್ರೀ ನಾವು ಜೊತೆಯಲ್ಲೇ ಕಟ್ಟಿದ್ದೀವಿ, ಜೊತೆಯಲ್ಲೇ ನಡೆಸ್ತೀವಿ, ಚೆನ್ನಾಗಿ ನಡೀತದೆ ಅಂತ ನನಗೆ ಆಶ್ವಾಸನೆ ಇದೆ. ಮತ್ತು ನನ್ನ ಸ್ನೇಹಿತರು ರೆಡಿಸನ್ ಬ್ಲೂ ಹೋಟೆಲ್ ಓನರ್ ಅವರು ಸಹ ಬಂದಿದ್ದಾರೆ. ಅವರು ನೋಡಿದ್ದಾರೆ, ಯಾಕಂದರೆ ಆ ಫೀಲ್ಡಲ್ಲಿರುವವರು. ಹಾಗೆ ವಿಶ್ವೇಶ್ವರ ಭಟ್ರು, ವಿಜಯವಾಣಿಯವರು ತಮಗೆಲ್ಲ ಗೊತ್ತು. ಶ್ರೀನಿವಾಸ್ ಅವರು ನಮ್ಮ ಮುಖ್ಯಮಂತ್ರಿಗಳು ತುಂಬ ಆತ್ಮರು, ನನ್ನ ಆತ್ಮೀಯರು. ಆದರೆ ಅವರು ಸಹ ಈ ಕಾರ್ಯಕ್ರಮ ಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಸರು ನಿನ್ನೆನೇ ಭೇಟಿ ಮಾಡಿದ್ದೇನೆ. ಬಾಲಚಂದ್ರ ಜಾರಕಿಹೊಳಿ ಸರ್ನು ಸಹ ಭೇಟಿ ಮಾಡಿದ್ದೇನೆ. ಹಾಗೆ ವೇದಿಕೆಯಲ್ಲಿರುವ ನಮ್ಮ ಕುಂದಾಪುರ ಬೈಂದೂರು MLA ಅವರಿಬ್ಬರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳುತ್ತಾ, ವೇದಿಕೆಯಲ್ಲಿರುವ ನಮ್ಮ ಮಾಜಿ ಶಾಸಕರಾದ ಗೋಪಾಲ್ ಪೂಜೆ ಅವರಿಗೂ ಈ ಕಾರ್ಯಕ್ರಮ ಬಂದದಕ್ಕೆ ನಾನು ಕೃತಜ್ಞತೆ ಸಲ್ಲಿಸುತ್ತಾ, ಹಾಗೆ ದಿನೇಶ್ ಹೆಗಡೆಯವರು, ವೇದಿಕೆಯಲ್ಲಿರುವ ಎಲ್ಲರಿಗೂ ನನ್ನ ಕೃತಜ್ಞತೆ ತಿಳಿಸುತ್ತಾ, ಆಗಮಿಸುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ, ಪತ್ರಿಕಾ ಮಿತ್ರರಿಗೂ ವಂದಿಸುತ್ತಾ ಒಂದೆರಡು ಮಾತನ್ನು ಮುಗಿಸ್ತೇನೆ. ಇವತ್ತು ಕುಂದಾಪುರ ನಗರದಲ್ಲಿ ಯುವ ಮನೀಶ್ ಎಂಬ ಹೊಸ ಹೋಟೆಲ್ ಸ್ಥಾಪನೆ ಆಗ್ತದೆ. ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಅರಬಾವಿ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರೇ, ಹಿರಿಯರು ಆತ್ಮೀಯರಾದ ಎಂ ಶ್ರೀನಿವಾಸ್ ಅವರೇ, ಕುಂದಾಪುರ ಶಾಸಕರಾದ ಕಿರಣ್ ಕುಮಾರ್ ಅವರೇ, ಬೈಂದೂರು ಶಾಸಕರ ಗುರುರಾಜ್ ಶೆಟ್ಟಿ ಅವರೇ, ಆತ್ಮೀಯರು ಮಾಜಿ ಶಾಸಕರಾದ ಗೋಪಾಲ್ ಪೂಜಾರಿ ಅವರೇ, ವಿಶ್ವೇಶ್ವರ ಭಟ್ ಅವರೇ, ಕೆ ನಾಗರಾಜ್ ಅವರೇ, ದಿನೇಶ್ ಹೆಗಡೆ ಅವರೇ, ವೇದಿಕೆ ಮೇಲಿರುವ ಎಲ್ಲ ಆತ್ಮೀಯರೇ, ವಿಶೇಷವಾಗಿ ಈ ಒಂದು ಸುಂದರ ಹೋಟೆಲ್ ಬರಲಿಕ್ಕೆ ಕಾರಣಕರ್ತರಾದ ಬಿ ಉದಯ್ ಕುಮಾರ್ ಶೆಟ್ಟಿ ಅವರೇ, ಜಯಶೀಲ್ ಶೆಟ್ಟಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತವ್ರ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಯುವ ಮನೀಶ್ ಎಂಬ ಹೋಟೆಲ್ ಕುಂದಾಪುರ ಭಾಗದಲ್ಲಿ ಆಗ್ತಾ ಇರೋದು ನಮಗೆಲ್ಲ ಭಾಳಷ್ಟು ವಿಶೇಷ ಸಂತೋಷ, ಹೆಮ್ಮೆ ಆಗಿದೆ ಅಂತ ನಾವು ಭಾವಿಸ್ತಾ ಇದ್ದೇನೆ. ಜಯಶೀಲ್ ಶೆಟ್ಟರು ಇಲ್ಲಿ ಬೆಳೆದಿರ್ಬೋದು, ಓದಿರ್ಬೋದು, ಆದರೆ ಅವರು ಬೆಳೆದಿದ್ದು ನಮ್ಮ ಕಣ್ಣು ಮುಂದೆ. ಹೀಗಾಗಿ ಇನ್ನೊಂದು ಸರಿ ಬೆಳೀತಿದ್ದಾರೆ ಅನ್ನೋ ಭಾಳಷ್ಟು ಸಂತೋಷ ಆಗ್ತಾ ಇದೆ. ಸೊ ಹೀಗಾಗಿ 40 ವರ್ಷಗಳಿಂದ ಬಹುಶಃ ಬಂದಿರ್ಬೋದು ಘಟಪ್ರಭಕ್ಕೆ ಅವರು, ಅಷ್ಟೇ 35 ವರ್ಷ ಹಿಂದೆ ಬಂದಿರ್ಬೋದು. ಅವಾಗ ಇನ್ನೂ ಘಟಪ್ರಭ ಭಾಳ ಚಿಕ್ಕ ಗ್ರಾಮ ಆಗಿತ್ತು. ಸೊ ಹೀಗಾಗಿ ಆ ಸಂದರ್ಭದಲ್ಲಿ ನಮ್ಮ ಇಡೀ ಬೆಳಗಾವಿ ಜಿಲ್ಲೆಗೆ ಹೆಸರುವಾಸಿಯಾಗಿಂತ ನಮ್ಮ ಘಟಪ್ರಭ ಮನೀಶ್ ಹೋಟೆಲ್ ಅಂತೆ ಪ್ರಖ್ಯಾತ ಅದು. ಹೀಗಾಗಿ ಈ ಜಿಲ್ಲೆಯವರೆಲ್ಲ ಕೂಡ ಅಲ್ಲಿ ಊಟಕ್ಕೆ ಬರ್ತಿದ್ರು ಅವರು. ಸೊ ಹೀಗಾಗಿ ನಮಗೂ ಕೂಡ ಅವಿಂದ ಆಸಕ್ತಿ ಇವ್ರಿಗೆ, ಯಾಕಂದರೆ ಈ ಥರ ಮಾಡ್ತಿರೋ ಇಡೀ ಜಿಲ್ಲೆಯವರೆಲ್ಲ ಅಲ್ಲೇ ಹೋಗಿ ಊಟನೇ ಮಾಡಬೇಕು, ಅವರು ಅಲ್ಲೇ ಹೋಗ್ತಿದ್ರು ಅವರು. ಹೀಗಾಗಿ ಅವಾಗಿಂದಲೂ ಅವ್ರನ್ನ ನೋಡ್ತಾ ಇದ್ದೀವಿ. ನಂತರ ಭಾಳಷ್ಟು ಅವ್ರು ನಮಗೆ ಕುಟುಂಬಕ್ಕೆ ಭಾಳ ಹತ್ತಿರ ಕೂಡ ಆದರು. ಸೊ ಅವ್ರ ಪ್ರಯತ್ನ ಇದ್ರೂ ಕೂಡ ಬೆಳೀತಾರೆ, ನಮ್ಮ ಪ್ರಯತ್ನ ಇದ್ರೂ ಕೂಡ ಬೆಳೆಯುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕು. ನಾವು ಬರೀ ಆಶೀರ್ವಾದ ಸಪೋರ್ಟ್ ಮಾಡೋರಷ್ಟೇ. ಅವ್ರ ದುಡಿಮೆ, ಅವ್ರ ಛಲ ಅವನಿಷ್ಟು ಎತ್ತರಕ್ಕೆ ಬೆಳೆಸಿದೆ. ಅದೇ ಒಂದು ಸಂತೋಷ. ಆದ ಕಾರಣಕ್ಕಾಗಿ ನಾನು ಕೂಡ ಈ ಹೋಟೆಲ್ನ ಉದ್ಘಾಟನೆಯಲ್ಲಿ ಭಾಗವಹಿಸಬೇಕು, ಬರಬೇಕು, ನಿಮ್ಮನ್ನೆಲ್ಲ ನೋಡಬೇಕಂತ ಬಂದಿದ್ದೇನೆ. ಉತ್ತಮವಾಗಿ ಹೋಟೆಲ್ ಉದ್ಯಮಿಯಲ್ಲಿದ್ದಾರೆ, ಬೇರೆ ಬೇರೆ ವಲಯಗಳಲ್ಲಿ ಕೂಡ ಅವ್ರು ಕೆಲಸ ಮಾಡ್ತಿದ್ದಾರೆ. ಸೊ ಭಾಳ ಸಂತೋಷ ಆಗ್ತದೆ. ಇನ್ನೂ ಬೆಳೀಲಿ, ಇನ್ನೂ ಇಂಥ 10 ಹೋಟೆಲ್ಗಳನ್ನು ನಿರ್ಮಾಣ ಮಾಡಲಿ, ಬೇರೆ ಬೇರೆ ವಲಯಗಳಲ್ಲಿ ಕೂಡ ಅವರು ಮುಂದೆ ಹೋಗಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ ಕುಂದಾಪುರ, ಉಡುಪಿ ಪ್ರವಾಸಿ ತಾಣವಾಗಿ ಭಾಳ ಬೆಳೀತಾ ಇದೆ. ಅದು ಖಂಡಿತ, ಅದರಲ್ಲಿ ಯಾವುದೇ ಸಂದೇಹ. ಆದರೆ ಅದಕ್ಕೆ ಭಾಳ ಸಪೋರ್ಟ್ ಬೇಕಾಗ್ತದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಭಾಳಷ್ಟು ಅವಕಾಶ ಇದೆ. ನಿನ್ನೆ ನಾನು ಕೂಡ ನಿಮ್ಮ ಬೀಚ್ ನೋಡಲಿಕ್ಕೆ ಹೋಗಿದ್ದೆ. ಮುಂಚೆ 20 ವರ್ಷದಿಂದ ಒಂದು ಸಾರಿ ಬಂದಾಗ ನೋಡಿದ್ದೆ. ಆವಾಗ ಈಗ ಭಾಳಷ್ಟು ವ್ಯತ್ಯಾಸ ಇದೆ, ಭಾಳ ಅವಕಾಶ ಇದೆ. ನಮ್ಮವರೆಲ್ಲ ಗುಮ್ಮಕ್ಕೆ, ಗೋಕರ್ಣಕ್ಕೆ ಅಲ್ಲಿ ಹೋಗ್ತಾರೆ. ಅವ್ರನ್ನೆಲ್ಲ ಇಲ್ಲೇ ತಡೆಯುವಂಥ ಪ್ರಯತ್ನ ನಮ್ಮಿಂದ ಆಗಬೇಕಾಗಿದೆ.
ಬಹುಶಃ ನಮ್ಮ ಇಲಾಖೆ ಇರ್ಬೋದು, ಮೇಡಮ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಅವರಿಂದ ಕೂಡ ಸಾಕಷ್ಟು ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಖಂಡಿತವಾಗಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಮಾಡ್ತೀವಿ. ಭಾಳ ಸಂತೋಷ ಆಗಿದೆ. ಜಯಶೀಲ್ ಶೆಟ್ಟಿ ಅವರ ಭಾಳ ಸಣ್ಣ ಹಂತವಾಗಿ ಸ್ಟೆಪ್ಗಳನ್ನು ಹತ್ತಿ ಇಷ್ಟು ಮೇಲಕ್ಕೆ ಬೆಳೆದಿದ್ದಾರೆ. ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ನಾವು ಭಾವಿಸ್ತೇನೆ. ಇನ್ನೊಬ್ಬರು ಶೆಟ್ಟಿ ಇದ್ದಾರೆ, ನಮ್ಮ ಇನ್ನೂ ಹಿಡಕಲ್ ಡ್ಯಾಮ್ ಶೆಟ್ಟಿ ಒಬ್ರು ಇದಾರಲ್ಲ, ಯಾವ ಹೋದ್ರು ಅವರು? ಹಾಂ, ಕರುಣಾಕರ್ ಶೆಟ್ಟಿ ಒಬ್ರು ಇದ್ದಾರೆ, ಇನ್ನೊಬ್ರು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಇರ್ತಾರೆ. ಅವರು ಕೂಡ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೆ. ಸೊ ಬಹುಶಃ ಇಲ್ಲೆಲ್ಲ ಊರಲ್ಲಿ ಬಂದಿದ್ದಾರೆ, ಈಗ ಇಲ್ಲೇ ತಮ್ಮ ಊರಲ್ಲಿದ್ದಾರೆ. ಸೊ ಭಾಳಷ್ಟು ಜನ ನಿಮ್ಮವರು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ ನಿಮ್ಮ ಸೆಟ್ರ್ ಊಟ ಇಲ್ಲ, ಯಾರು ನಮ್ಮವ್ರು ಮಲಗೋದಿಲ್ಲ. ಬೆಳಗಾವಿ ಜಿಲ್ಲೆ ಅವರು ಸೆಟ್ರ್ ಊಟ ಮಾಡೇ ಮಲಗಬೇಕು, ಹಂಗೆ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಹಿಂದೆ ಒಂದು ಗಾದೆ ಮಾತು ಹೇಳ್ತಾ ಇದ್ರು, ನಮ್ಮ ಮೇಲೆ ಸೆಟ್ಲೈಟ್ಸ್ ರಾಕೆಟ್ ಮೂಲಕ ಹೋದಾಗ ನಾವೇ ಫಸ್ಟ್ ಅಂತ ಹೇಳಿದ್ರು ಕೂಡ ಅಲ್ಲಿ ಹೋದಾಗ ಉಡುಪಿ ಅವರು ಇಡ್ಲಿ ವಡ ಹಿಡ್ಕೊಂಡು ಸ್ವಾಗತ ಮಾಡೋದು ಕೂಡ ಗಾದೆ ಮಾತು ಇದೆ. ಅವರು ಅಂದರೆ ನೀವು ಹೋಗದೆ ಅಂತ ಜಾಗ ಯಾವುದೂ ಇಲ್ಲ. ಡೆಲ್ಲಿಗೆ ಹೋಗಿ ಮುಂಬೈ ಅಂತ ಪ್ರಶ್ನೆ ಇಲ್ಲ, ನಿಮ್ಮಿಂದ ಅವ್ರಿಗೂ ಕೂಡ ನಡೆಸಲಿಕ್ಕಾಗೋಲ್ಲ ಮುಂಬೈ ನಗರವನ್ನು. ದುಬೈದಲ್ಲಂತೂ ಕೂಡ ಅಲ್ಲಿ ಕೂಡ ಸೆಟ್ರದೇನೆ ಹೆಚ್ಚು ಕಂಟ್ರೋಲ್ ಇದೆ ದುಬೈಯಲ್ಲಿ. ಸೊ ಎಲ್ಲ ಕಡೆ ನಿಮ್ಮ ಶ್ರಮಕ್ಕೆ ನೀವು ದುಡಿತೀರಿ, ಅಷ್ಟು ನಿಮ್ಮ ಫಲ ಸಿಕ್ಕಿದೆ. ಬಹುಶಃ ಎಲ್ಲಿ ಹೋದರೂ ಕೂಡ ಉಡುಪಿ ಹೋಟೆಲನ್ನು ಫಸ್ಟ್ ಜನ ಚಾಯ್ಸ್ ಮಾಡೋದು. ಸೊ ಹೀಗಾಗಿ ನಿಮ್ಮ ಶ್ರಮಕ್ಕೆ ಖಂಡಿತವಾಗಿ ತಕ್ಕ ಪ್ರತಿಫಲ ಸಿಕ್ಕಿದೆ. ಇನ್ನೂ ಹೆಚ್ಚು ಹೆಸರು ಆಸೆ ಆಗಲಿ. ಮುಂಚೆ ನಾವು ನಮ್ಮ ಜಿಲ್ಲೆಯಲ್ಲಿ ಅಥವಾ ಬೇರೆ ಕಡೆ ಅರ್ಬನ್ ಏರಿಯಾದಲ್ಲಿ ತಾಲೂಕು ಮಟ್ಟದಲ್ಲಿ ಮಾತ್ರ ಉಡುಪಿ ಹೋಟೆಲನ್ನು ನೋಡ್ತಾ ಇದ್ದೀವಿ. ಈ ಪ್ರತಿ ಹಳ್ಳಿಯಲ್ಲಿ ಕೂಡ ಇವತ್ತು ಆ ಹೋಟೆಲ್ಗಳನ್ನು ನಿರ್ಮಾಣ ಆಗಿದೆ. ಬಹುಶಃ ಅದೊಂದು ಸೇವೆ ಅಂತ ನಾವು ಭಾವಿಸ್ತಾ ಇದ್ವಿ. ಜಯಶೀಲ್ ಶೆಟ್ರು, ಉದಯ್ ಕುಮಾರ್ ಶೆಟ್ರು ಇನ್ನೂ ಹೆಚ್ಚು ಪ್ರವಾಸಿ ಉದ್ಯಮಿಯಲ್ಲಿ ಬರಲಿ. ಇದರಿಂದ ಸಾಕಷ್ಟು ಪ್ರವಾಸೋದ್ಯಮ ಬೆಳಲಿಕ್ಕೆ ಖಂಡಿತವಾಗಿ ಅನುಕೂಲ ಆಗ್ತದೆ. ಬಹುಶಃ ನೀವು ದಾರಿಯಲ್ಲಿ ಬರ್ತಾ ಬೋರ್ಡ್ಗಳನ್ನ ಹಾಕಿ ಘಟಪ್ರಭಾ ಜಯಶೀಲ್ ಶೆಟ್ರು ಅಂದರೆ ಜಾಸ್ತಿ ನಮ್ಮ ಕಸ್ಟಮರ್ ನಿಮಗೆ ಬರ್ತಾರೆ. ಫೇಮಸ್ ಇದೆ ಅದು ಘಟಪ್ರಭಾ ಜಯಶೀಲ್ ಶೆಟ್ರು ಅಂದರೆ ದಾರಿ ಉದ್ದಕ್ಕೂ ಹಾಕಿ ಅದು ಕೌನ್ಸಿನಲ್ಲಿ ಜಯಶೀಲ್ ಶೆಟ್ರು ಘಟಪ್ರಭಾ ಅಂದರೆ ನಮ್ಮ ಬಹುಶಃ ನಮ್ಮ ಜಿಲ್ಲೆಯವರೆಲ್ಲ ಹೆಚ್ಚು ಬುಕ್ಕಿಂಗ್ ಮಾಡೋದು ಅವಶ್ಯಕತೆ ಇಲ್ಲ, ಅವ್ರು ನೇರವಾಗಿ ಇಲ್ಲೇ ಬರ್ತಾರೆ. ಅದಕ್ಕಾಗಿ ನಿಮಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸಿ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಇನ್ನು ನೀವು ಎತ್ತರಕ್ಕೆ ಬೆಳೀಲಿ, ನಿಮ್ಮ ಹೆಸರು ಹೆಚ್ಚು ಉದ್ದಿಮೆಯಲ್ಲಿ ಬರಲಿ. ಹೋಟೆಲ್ ಇನ್ನೊಂದು ಉದಯ್ ಕುಮಾರ್ ಶೆಟ್ರು ಹೇಳಿದ್ರು, ಉದ್ದಿಮೆ ಕಟ್ಟೋದು ಭಾಳ ಸುಲಭ, ಇವತ್ತಿಂದ ನಡೆಸೋದು ಭಾಳ ಕಷ್ಟ. ಎವರಿ ಜನ ಟೆಸ್ಟ್ ಮಾಡ್ತಾರೆ, ಅದು ಒಂದೇ ಸರಿ ಇಲ್ಲ ಅಂದರೆ 100 ಜನ ಕೇಳ್ತಾರೆ, ಸರಿ ಇಲ್ಲ ಅಂತ. ಭಾಳ ಚಾಲೆಂಜ್ ಇದು. ಬೇರೆ ಎಲ್ಲ ಮ್ಯಾನೇಜ್ ಮಾಡ್ಬೋದು ನಾವು, ಒಂದು ಸಾರಿ ಊಟ ಸರಿ ಇಲ್ಲ ಅಂತಂದರೆ ಭಾಳ ಕಷ್ಟ. ಸರಿ ಇದ್ದರೆ ಖಂಡಿತವಾಗಿ ಸಕ್ಸಸ್ ಆಗ್ತದೆ. ಅದನ್ನು ಅವರು 35 ವರ್ಷ ಘಟಪ್ರಭದಲ್ಲಿ ಯಶಸ್ವಿಯಾಗಿ ಹೋಟೆಲ್ ನಡೆಸಿದ್ದಾರೆ. ಇದನ್ನು ಕೂಡ ಖಂಡಿತವಾಗಿ ಅವರು ಯಶಸ್ವಿಯಾಗಿ ನಡೆಸ್ತಾರಂತ ಹೇಳುತ್ತಾ ಮತ್ತೊಮ್ಮೆ ತಮಗೂ ವೇದಿಕೆ ಬೀಳದ ಎಲ್ಲ ಪರಮ ಸ್ವಾಮೀಜಿಗೆ ವಂದಿಸಿ ನನ್ನ ಮಾತು ನಮಸ್ಕಾರ.